ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾಲ್ ಮಾತಾಡ್ತಿರೋದು. ಸೊ ಇವತ್ತು ನಾವು ಬಂದಿದ್ದೀವಿ ಬ್ಯಾಂಗ್ಳೂರು ಏರ್ಪೋರ್ಟ್. ಏನಪ್ಪ ಬೆಳಗ್ಗೆ 7 ಗಂಟೆಗೆ ಏರ್ಪೋರ್ಟ್ ಬಂದಿದ್ದೀನಿ. ಸೊ ಇವತ್ತು ನಾನು ನಿಮಗೆ ತೋರ್ಸೋಕೆ ಹೊರಟಿರೋದು ವಾರಣಾಸಿ ಮತ್ತು ಅಯೋಧ್ಯ. ಸೊ ಫಸ್ಟ್ ವೀಡಿಯೋಲಿ ವಾರಣಾಸಿ ಇರುತ್ತೆ, ಸೆಕೆಂಡ್ ವೀಡಿಯೋಲಿ ಅಯೋಧ್ಯ ತೋರಿಸ್ತೀನಿ. ಇವಾಗ ನಾವು ಏರ್ಪೋರ್ಟಿಗೆ ಬಂದಿದ್ದೀವಿ. ಒಳಗಡೆ ಕ್ವಿಕ್ಕಾಗಿ ಹೋಗಿ ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡಿಸಿ ಆಮೇಲೆ ಮುಂದೆ ಕಂಟಿನ್ಯೂ ಮಾಡ್ತೀವಿ ಏನು ಪ್ಲ್ಯಾನು ಅಂತೆಲ್ಲ. ಸೊ ಏರ್ಪೋರ್ಟ್ ಫಸ್ಟ್ ಟೈಮ್ ಮೇಲೆ ಹಾಕ್ಸಿ, ಸೆಕೆಂಡ್ ಟೈಮ್ ಮೇಲೆ ಬೇಕಿತ್ತು, ಸಿಗಲಿಲ್ಲ. ಏನು ಮಾಡೋದು, ನೋ ಪ್ರಾಬ್ಲಮ್. ಫಸ್ಟ್ ಟೈಮ್ ಮೇಲೆ ಒಳಗಡೆ ಹೋಗಿ ಏನು ಪ್ರೊಸೀಜರ್ ಅಂತ ಹೇಳ್ತೀನಿ. ಬೇಕಾದ್ರೆ ನೀವು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತೀರಾ ಅಂದರೆ ಒಂದು ರಫ್ ಐಡಿಯಾ ಬರುತ್ತೆ. ನೀವು ಪ್ರೊಸೀಜರ್ ಏನಿರುತ್ತೆ ಒಳಗೋಕೆ. ಸುಮಾರು ಜನ ಎದುರುಕೊಂತಾರೆ, ಅಯ್ಯೋ ಫ್ಲೈಟಾ ಬೇಡ, ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ ಅಂತ. ಅಷ್ಟೊಂದೇನಿಲ್ಲ, ತುಂಬ ಸಿಂಪಲ್ ಇದೆ. ಸೊ ಒಳಗಡೆ ಹೋಗಿ ನಿಮಗೆ ಪ್ರೊಸೀಜರ್ ಒಂದೊಂದಾಗೆ ಎಕ್ಸ್ಪ್ಲೈನ್ ಮಾಡಿ. ಸೊ ಇದು ನೋಡ್ತೀರಲ್ಲ, ಈ ಥರ ಒಂದೊಂದು ಗೇಟ್ ಇರುತ್ತೆ. ಗೇಟಲ್ಲಿ ಎಂಟರ್ ಆಗಬೇಕು. ಎಂಟರ್ ಆಗಬೇಕಂದ್ರೆ ನಿಮ್ಮ ಟಿಕೆಟ್ ಅಥವಾ ಬೋರ್ಡಿಂಗ್ ಪಾಸ್ ತೋರಿಸ್ಬೇಕು. ವಿತೌಟ್ ಟಿಕೆಟ್ ಯು ಕೆನಾಟ್ ಎಂಟರ್ ಇನ್ಸೈಡ್ ದ ಏರ್ಪೋರ್ಟ್. ಸೊ ಟಿಕೆಟ್ ತೋರಿಸಿದ್ರೆ ನಿಮ್ದು ಆಧಾರ್ ಕಾರ್ಡ್ ಏನಾರು ಕೊಡ್ಬೇಕು, ID ಎನಿಥಿಂಗ್. ಇಂಟರ್ನ್ಯಾಷನಲ್ ಹೋಗ್ಬೇಕಂದ್ರೆ ನಿಮ್ಮ ಪಾಸ್ಪೋರ್ಟ್ ತೋರಿಸ್ಬೇಕು. ಡೊಮೆಸ್ಟಿಕ್ ಅಂದರೆ ನಿಮ್ಮ ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸ್ ನಡೆಯುತ್ತೆ. ಸೊ ಅದು ತೋರಿಸಿ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಅವರು ನಿಮ್ಮ ಫೇಸ್ ನೋಡಿ ಮ್ಯಾಚ್ ಆಗುತ್ತೆ ಅಂತ ಚೆಕ್ ಮಾಡಿ ದೇ ವಿಲ್ ಲೆಟ್ ಯು ಇನ್. ಬನ್ನಿ. ನಿಮ್ಮ ಹತ್ರ ಡಿಜಿ ಹತ್ರ ಆ್ಯಪ್ ಇದ್ದರೆ ಸಿಕ್ಕಾಪಟ್ಟೆ ಬೇಗ ಒಳಗಡೆ ಹೋಗ್ಬೋದು. ಡಿಜಿ ಹತ್ರ ಆ್ಯಪ್ ಇಲ್ಲ ಅಂದರೆ ಮ್ಯಾನ್ಯಲ್ ಆಗಿ ಹೋಗ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಇದೆ ಸೆಕ್ಯೂರಿಟಿ ಫಸ್ಟ್ ಗೇಟ್ ಹತ್ರ. ಇಲ್ಲಿ ಟಿಕೆಟ್ನ ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿದ್ರೆ ಅದೆರಡು ಮ್ಯಾಚ್ ಆದರೆ ಒಳಗಡೆ ಬರ್ತಾರೆ. ಒಳಗಡೆ ಹೋದ್ಮೇಲೆ ಇನ್ನೊಂದು ಸೆಕ್ಯೂರಿಟಿ ಚೆಕ್ ಇರುತ್ತೆ. ಸೊ ಇಲ್ಲ ಬಿಸಿ ಶೂಟ್ ಮಾಡೋಕ್ಕೆ ಬಿಡಲ್ಲ, ಚೆಕ್ ಮಾಡಬೇಕಂದ್ರೆ ಒಳಗಡೆ ಹೋಗಿ. ಸೊ ಈ ಥರ ಇನಿಷಿಯಲ್ ಸೆಕ್ಯೂರಿಟಿ ಚೆಕ್ ಆದಮೇಲೆ ಒಳಗಡೆ ಎಂಟರ್ ಆಗುತ್ತೆ. ಏರ್ಪೋರ್ಟ್ ಮೇಯ್ನ್ ಏರ್ಪೋರ್ಟು. ಇಲ್ಲೇ ನಿಮಗೆ ಎಲ್ಲೆಲ್ಲಿ ಹೋಗಬೇಕು ಅಂತ ಬರ್ತಿದೆ. ಲೈಕ್ ಗೇಟ್ ನಂಬರು 1 to 50 ಈ ಕಡೆ, 51 to 86 ಈ ಕಡೆ ಎಲ್ಲ ಬರ್ತಿದೆ. ಆ್ಯಂಡ್ ಇಲ್ಲಿ ಯಾವ್ಯಾವ ಫ್ಲೈಟ್ ಯಾವ್ಯಾವ ಗೇಟಿಗೆ ಬರುತ್ತೆ. ಹುಡುಕಿ ಇವಾಗ ಎಷ್ಟನೇ ಗೇಟ್ ಅಂತ ನೋಡಬೇಕು. ಸೊ ಇಲ್ಲಿ ನೋಡ್ತೀವಲ್ಲ, ಈ ಥರ ಕೌಂಟರ್ಸ್ ಇರುತ್ತೆ. ಒಂದೊಂದು ಏರ್ಲೈನ್ ಒಂದೊಂದು ಸ್ಪೆಸಿಫಿಕ್ ಕೌಂಟರ್ ಇರುತ್ತೆ, ಅಥವಾ ಆಲ್ ಏರ್ಲೈನ್ ಚೆಕ್ ಇನ್ ಕೌಂಟರ್ಸ್ ಅಂತಲೂ ಇರುತ್ತೆ. ಸೊ ಇಲ್ಲಿ ಬಂದು ನಿಮ್ಮ ಬ್ಯಾಗ್ನ ಡ್ರಾಪ್ ಮಾಡ್ಬೋದು. ಒಂದು ಬ್ಯಾಗ್ಗೆ 15 kg ಲಿಮಿಟ್ ಇರುತ್ತೆ ಆ್ಯಸ್ ಪರ್ ಏರ್ಲೈನ್ಸ್. ನಮ್ದು ಇಂಡಿಗೋ ಆಗಿರೋದು 15 kg ಇದೆ. ಸೊ ಇಲ್ಲಿ ಬಂದು ನೋಡ್ತಾ ಇರೋಲ್ಲ, ಇದೆಲ್ಲ ಡ್ರಾಪ್ ಮಾಡಿ ಅಲ್ಲಿ ವೇ ಮಾಡ್ತಾರೆ. ವೇ ಮಾಡಿದ್ಮೇಲೆ ನಿಮ್ಮ ಬ್ಯಾಗ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಯು ಕ್ಯಾನ್ ಪೇ ಆ್ಯಂಡ್ ಡ್ರಾಪ್ ಇಟ್, ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ಇಟ್ ಟು ಕ್ಯಾಬಿನಲ್ಲಿ 7 kg ನಿಮಗೆ ಲಿಮಿಟ್ ಇರುತ್ತೆ. ಸೊ ಇಲ್ಲಿ ನಿಮ್ಮ ಬ್ಯಾಗ್ಗೆ ಒಂದು ಟ್ಯಾಗ್ ಆಗ್ತದೆ, ಕಾಣಿಸ್ತೀವಿ ಅಲ್ಲಿ ಟ್ಯಾಗು. ಆ ಟ್ಯಾಗಿಂದಲೇ ನಿಮ್ಮ ಬ್ಯಾಗು ಟ್ರ್ಯಾಕ್ ಮಾಡ್ಬೋದು. ಸೊ ಅಲ್ಲಿ ಹೋಗಿ ಡ್ರಾಪ್ ಮಾಡಿ ನೆಕ್ಸ್ಟ್ ಸೆಕ್ಯೂರಿಟಿ ಚೆಕ್ ಕಡೆ ಹೋಗ್ಬೇಕು. ಸೊ ಇಲ್ಲಿ ಡ್ರಾಪ್ ಮಾಡಿದ್ಮೇಲೆ ನಮ್ಮ ಬ್ಯಾಗ್ ಸಿಗೋದು ನೆಕ್ಸ್ಟ್ ವಾರಣಾಸಿ ಏರ್ಪೋರ್ಟಲ್ಲಿ. ಈ ಥರ ಟ್ಯಾಗ್ ಹಾಕ್ತಾರೆ. ಈ ಥರ ಟ್ಯಾಗ್ ಹಾಕಿದ್ಮೇಲೆ ಸೊ ಇಲ್ಲಿ ಒಳಗಡೆ ಚೆಕ್ಕಿಂಗ್ ಹೋಗುತ್ತೆ. ಸೊ ವಿ ಗಾಟ್ ಅವರ್ ಬೋರ್ಡಿಂಗ್ ಪಾಸ್. ಬೋರ್ಡಿಂಗ್ ಪಾಸ್ ಹಿಂಗಿರುತ್ತೆ, ಫುಲ್ ನೇಮ್ ಇರುತ್ತೆ, ಆಮೇಲೆ ಡೇಟು, ಟೈಮು, ಯಾವ ಗೇಟು ಎಲ್ಲ ಗೊತ್ತಿದೆ, ಸೀಟ್ ನಂಬರು, A to Z ಇನ್ಫಾರ್ಮೇಷನ್ ಇದು ಬೋರ್ಡಿಂಗ್ ಪಾಸಲ್ಲಿ ಇರುತ್ತೆ. ಸೊ ಬೋರ್ಡಿಂಗ್ ಪಾಸ್ ಸಿಕ್ಕಿದ ಮೇಲೆ ಯು ಹ್ಯಾವ್ ಅಫಿಷಿಯಲ್ ಎಂಟ್ರಿ ಟು ದಿ ಏರ್ಕ್ರಾಫ್ಟ್ ಅಂತ ಬೇಕು. ಇಲ್ಲಿವರೆಗೂ ನಿಮ್ಮ ಟಿಕೆಟ್ ಇರುತ್ತೆ. ಟಿಕೆಟ್ ಇಟ್ಕೊಂಡು ನೀವು ಎಂಟರ್ ಆಗೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ ಸೆಕ್ಯೂರಿಟಿ ಚೆಕ್ ಈ ಕಡೆಗೆ ಗೋಯಿಂಗ್ ಟು ಸೆಕ್ಯೂರಿಟಿ. ಸೊ ಸೆಕ್ಯೂರಿಟಿ ಮುಗಿಸಿ ನಿಮಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಸೊ ನಾವು ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಒಳಗಡೆ ಬಂದ್ವಿ. ಸೆಕ್ಯೂರಿಟಿ ಚೆಕ್ಕಲ್ಲಿ ನಿಮ್ಮ ಹತ್ರ ಬೆಲ್ಟು, ವ್ಯಾಲೆಟ್, ಫೋನು, ಆಮೇಲೆ ನೀವು ವಾಚ್ ಹಾಕಿದರೆ ವಾಚ್ ಎಲ್ಲ ಬಿಚ್ಚು ಒಂದು ಟ್ರೈನಲ್ಲಿ ಇಡಬೇಕು. ಆಮೇಲೆ ನಿಮ್ಮ ಕ್ಯಾರಿ ಆನ್ ಬ್ಯಾಗ್ ನಾನು ಹಾಕಿನಲ್ಲ, ಈ ಥರ ಬ್ಯಾಗೆಲ್ಲ ನೀವು ಒಂದು ಟ್ರೈನಲ್ಲಿ ಇಡಬೇಕು. ಆ ಟ್ರೇ ಸ್ಕ್ಯಾನ್ ಆಗಿ ಹೊರಗಡೆ ಬರುತ್ತೆ, ನಿಮ್ಮದು ಫ್ರಿಸ್ಕಿಂಗ್ ಆಗುತ್ತೆ. ಸೊ ಅದೆಲ್ಲ ಆದಮೇಲೆ ನೀವು ಒಳಗಡೆ ಬಂದಿರ. ಇನ್ನೂ ಏನು ಸೆಕ್ಯೂರಿಟಿ ಚೆಕ್ ಎಲ್ಲ ಏನೂ ಇರೋಲ್ಲ. ಇಟ್ ಈಸ್ ಜಸ್ಟ್ ಗೇಟ್ಸ್ ನಾವು, ಅಂದರೆ ನಿಮ್ಮ ಯಾವ ಗೇಟ್ ಅಸೈನ್ ಆಗಿದೆಯೋ ಆ ಗೇಟಿಗೆ ನೀವು ಹೋಗಬೇಕಾಗತ್ತೆ. ದೊಡ್ಡ ಏರ್ಪೋರ್ಟ್ ಎಲ್ಲಪ್ಪೂ ಸುತ್ತೋದು ಅಂತ ಅಂದ್ಕೊಳ್ರಿ. ಇಲ್ಲಿ ಈ ಥರ ಬೋರ್ಡ್ಗಳು ಹಾಕಿರ್ತದೆ. ನಮ್ಮದು 17 ನೋಡಿ, 12 to 43 ಸ್ಟ್ರೈಟ್ ಹೋಗ್ಬೇಕು. ಸೊ ನಾವು ಇದೇ ಡಿರೆಕ್ಷನಲ್ಲಿ ಹೋದರೆ ನಮ್ಮ ಗೇಟ್ ಸಿಗುತ್ತೆ. ನೀವೇನಾದರೂ ಲೌಂಜ್ ನೋಡ್ತಾ ಇದ್ದೀರಿ ಅಂದರೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ 080 ಅಂತ. ಆ್ಯಕ್ಚುಲಿ ಇಟ್ ಈಸ್ ಇಂಡಿಯಾಸ್ ಬೆಸ್ಟ್ ಡೊಮೆಸ್ಟಿಕ್ ಲೌಂಜ್ ಅಂತ ಅವಾರ್ಡ್ ಕೂಡ ಸಿಕ್ಕಿದೆ ಇದಕ್ಕೆ. ಇಲ್ಲಿ ನೋಡ್ತೀರಲ್ಲ, ಇದೆ 080 ಲೌಂಜ್.
ಇಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯಾರು ಅಕ್ಸೆಪ್ಟ್ ಮಾಡಿದ್ರೆ ನೋಡಿ ಇಲ್ಲಿ ಹಾಕಿ ಯಾವ್ಯಾವ ಡೆಬಿಟ್ ಕಾರ್ಡ್ ಅಂತ ಬರ್ತಿದ್ದಾರೆ. ಇಷ್ಟೊಂದು ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯಾರು ಇದ್ದರೆ ನಿಮಗೆ ಈ ಲೌಂಜಲ್ಲಿ ಫ್ರೀ ಆಕ್ಸೆಸ್ ಸಿಗುತ್ತೆ. ಅಂದರೆ ₹2 ಕಟ್ಟಾಗಿ ನಿಮಗೆ ಒಳಗಡೆ ಎಂಟ್ರಿ ಸಿಗುತ್ತೆ. ಸೊ ನಮ್ದು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಆಗೋಗಿದೆ. ಸೊ ಹಾಗಾಗಿ ನಾವೇನು ಇವಾಗೇನು ಬ್ರೇಕ್ಫಾಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಲೌಂಜ್ಗೆ ಹೋಗ್ತಿಲ್ಲ. ಆಮೇಲೆ ಒಳಗಡೆ ಹೋದರೆ ಒಂದು 1 hour ಟೈಮ್ ಹಂಗೆ ಸ್ಪೆಂಡ್ ಆಗಿಬಿಡುತ್ತೆ. ಸೊ ವಿ ಡೋಂಟ್ ವಾಂಟ್ ಟು ರಿಸ್ಕ್ ಅವರ್ ಫ್ಲೈಟ್ ಫಾರ್ ಲೌಂಜ್. ಸೊ ಒಳಗಡೆ ಏನು ಹೋಗ್ತಿಲ್ಲ. ಸೊ ವಿ ಆರ್ ಗೋಯಿಂಗ್ ಡೈರೆಕ್ಟ್ಲಿ ಟು ದಿ ಗೇಟ್. ಇವಾಗ ಟೈಮ್ ಬಂದು 8 ಗಂಟೆ. 9:15 ನಮ್ಮ ಫ್ಲೈಟ್ ಟೈಮ್ ಇರೋದು, ಟೇಕ್ ಆಫ್ ಟೈಮು. ನೋಡೋಣ, ಹೋಪ್ಫುಲಿ ಇಟ್ಸ್ ಆನ್ ಟೈಮ್. ಇಲ್ಲಾಂದರೆ ಸ್ವಲ್ಪ ಡಿಲೇ ಆಗಿತ್ತು. 11:40 ವಾರಣಾಸಿ ರೀಚ್ ಆಗಿ. ಬನ್ನಿ, ಸಿ ಯು ಅಟ್ ದಿ ಗೇಟ್. ಸೊ ಇವಾಗ ನೋಡ್ತೀವಲ್ಲ, ನಮ್ಮದು 14:43 ಅಂದರೆ ನಮ್ಮ ಬೋರ್ಡಿಂಗ್ ಗೇಟ್ ಇಲ್ಲಿರುತ್ತೆ. ಸೊ ನಮ್ಮ ಪ್ಲೇನ್ ಡಿಪಾರ್ಚರ್ ಎಲ್ಲ ತೋರಿಸ್ತಾ ಇರ್ತಾರೆ. ಸೊ ನೋಡಿ, ಇದೆ 9:20 ಇದೆಯಲ್ಲ, 6:438 ವಾರಣಾಸಿ. ಸರಿಯಾದ ಸಮಯ, ಆನ್ ಟೈಮ್. ಗೇಟ್ ನಂಬರ್ 17ಗೆ ಹೋಗೋದು. ಬೋರ್ಡಿಂಗ್ ಟೈಮ್ಗಿಂತ ಡಿಪಾರ್ಚರ್ ಟೈಮ್ಗಿಂತ ಒಂದು ಅರ್ಧ ಗಂಟೆ ಮುಂಚೆ ನೀವು ಬೋರ್ಡಿಂಗ್ ಗೇಟ್ ಯಾಕಂದರೆ ಅಲ್ಲಿ ರಶ್ ಆಗಿಬಿಡುತ್ತೆ. ಸೊ ನೀವು ಬೋರ್ಡಿಂಗ್ ಈಸಿಯಾಗಿ ಆಗಬೇಕು ಅಂದರೆ ಆ ಟೈಮ್ಗೆ ಹೋದರೆ ಆಗುತ್ತೆ. ನೋಡಿ, ಸ್ಟಾರ್ಬಕ್ಸ್ ಇದೆ, ಅಲ್ಲಿ ತೋರಿಸೋದ ಲೌಂಜು, ಆ ಥರ ಲೌಂಜ್ ಇರುತ್ತೆ. ಟೈಮ್ ಪಾಸ್ ಮಾಡೋಕ್ಕಂತೂ ಬೇಕಾದಷ್ಟು ಇರುತ್ತೆ. ಬಟ್ ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದ್ದೇ ಇರುತ್ತೆ ಜನರಲ್ಗಿಂತ. ಸೊ ನಿಮಗೆಲ್ಲ ಆ ಥರದ ಫುಡ್ಡು ಸಿಗುತ್ತೆ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಕಾಂಟಿನೆಂಟಲ್, ಅದು ಇದು ಎಲ್ಲ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದು. ಬನ್ನಿ ಹೋಗೋಣ. ಗೇಟ್ ಹತ್ರ ಕೂತ್ಕೊಂಡು ಪ್ಲೇನ್ ಸ್ಪಾಟಿಂಗ್ ಮಾಡಿ ಆಫ್ಟರ್ ಮೆನಿ ಮಂತ್ಸ್. ಅಷ್ಟು ಬೇಗನೆ ಬಂದ, ಇನ್ನೂ ಆಗಿರಲ್ಲ ಟೈಮ್. ನೋಡಿ ಹಿಂಗಿರುತ್ತೆ ಸ್ಟೋರ್ಸ್, ಚಾಕ್ಲೇಟ್ಸು ಅಂದರೆ ತೊಗೋಬೋದು. ಸುಮಾರು ಜನ ತೊಗೊತಾರೆ. ಆ್ಯಕ್ಚುಲಿ ಇಂಟರ್ನ್ಯಾಷನಲಲ್ಲಿ ನಿಮಗೆ ಡ್ಯೂಟಿ ಫ್ರೀ ಸಿಗುತ್ತೆ. ಡ್ಯೂಟಿ ಫ್ರೀನಲ್ಲಿ ಟ್ಯಾಕ್ಸ್ ಇರಲ್ಲ. ಬಟ್ ಇದು ಡೊಮೆಸ್ಟಿಕ್ ಆಗಿರೋದ್ರಿಂದ ದರ್ ಇಸ್ ನೋ ಡ್ಯೂಟಿ ಫ್ರೀ. ನಾರ್ಮಲ್ ಎಲ್ಲ ಸ್ಟೋರ್ಸ್ ಇರುತ್ತೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಇದು ಸ್ಮೋರ್ದು ಸ್ಟೋರು, ಚಾಕ್ಲೇಟ್ಸ್. ಜಯನಗರಲ್ಲೆಲ್ಲ ನೋಡಿರ್ಬೋದು ನೀವು. ನೋಡಿ, ಅದೇ 17 ಗೇಟ್. ನಮ್ಮ ಫ್ಲೈಟ್ ಆಬ್ವಿಯಸ್ಲಿ ಇನ್ನೂ ಬಂದಿರಲ್ಲ, ಬೇರೆ ಬೇರೆ ಫ್ಲೈಟ್ ನಿಂತಿದೆ. ನೋಡಿ, ಇದು ಫುಡ್ ಕೋರ್ಟ್ ಥರ ಇದೆ. ಸೊ ಅದನ್ನು ನಮ್ಮ ಫ್ಲೈಟ್ ಬಂದು ಅಟ್ಯಾಚ್ ಆದರೆ ಕಂಟಿನ್ಯೂ ಮಾಡಿ. ನೋಡ್ತಾ ಇದ್ದೀರಲ್ಲ, ಫ್ಲೈಟ್ ಬ್ಯಾಕ್ ಎಂಡ್ ಆಪ್ರೇಷನ್ಸ್ ನಡೀತಾ ಇದೆ. ಅಂದರೆ ಕಾರ್ಗೋ ಲೋಡ್ ಮಾಡೋದು, ಕೇಟರಿಂಗ್ ಲೋಡ್ ಮಾಡೋದು, ಬೋರ್ಡ್ ಮಾಡೋದು ಪ್ಯಾಸೆಂಜರ್. ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ನಾವೊಂದು ಫ್ಲೈಟ್ ಅಂದ್ಬಿಟ್ಟು ಕಾಸ್ಟ್ಲಿ ಇರುತ್ತೆ, 5,000 6,000 ಅಂತ ಅನ್ಕೊತೀವಿ. ಬಟ್ ಅದ್ರ ಹಿಂದೆ ಎಷ್ಟು ಕೆಲಸ ಇರುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಯಾರೋ ಬೇರೆಯವ್ರದ್ದು ಏನು ಗೊತ್ತಿದೆ. ಹಿಂಗೆ ಕೂತ್ಕೊಂಡು ನೀವು ಆರಾಮಾಗಿ ಪ್ಲೇನ್ ಸ್ಪಾಟ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಬೋದು. ಸೊ ಕೊನೆಗೂ ಟೈಮ್ ಆಯಿತು, 8:30. ನಮ್ಮ ಫ್ಲೈಟ್ ಬಂದು ನಿಂತಿದೆ, ನೋಡ್ತಿದ್ದಾರೆ. ಇದು ಏರೋ ಬ್ರಿಡ್ಜ್ ಹೋಗಿ 17 ಗೇಟ್ಗೆ ಕನೆಕ್ಟ್ ಆಗಿದೆ. ಡಿಬೋರ್ಡ್ ಮಾಡ್ತಿದ್ರು. ನೋಡೋಣ ವೈ ದೇ ಆರ್ ಬೋರ್ಡಿಂಗ್. ಇದಾ ಅಲ್ವಾ ಗೊತ್ತಿಲ್ಲ. ಇಷ್ಟು ಬೇಗ ಬೋರ್ಡ್ ಮಾಡಲ್ಲ. ಬೋರ್ಡ್ ಮಾಡ್ತಿದ್ದಾರೆ. ಸಿ. ಸೊ ಫ್ಲೈಟ್ ಅಂತೂ ಬಂದಿದೆ. ಈ ವಿಡಿಯೋದಲ್ಲಿ ಎಷ್ಟು ಚಿಕ್ಕದಾಗಿ ಕಾಣುತ್ತೋ, ರಿಯಲ್ ಲೈಫಲ್ಲಿ ಅಷ್ಟೇ ಮ್ಯಾಸಿವ್ ಆಗಿರುತ್ತೆ. ಸೊ ನಮ್ಮ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಟೈಮ್ ಬಂದು 8:45. 9:15 ಫ್ಲೈಟ್ಗೆ 8:15 ಬೋರ್ಡಿಂಗ್. ಓಕೆ. A321 ಆವಾಗಲೇ ತೋರಿಸೋಣ ಫ್ಲೈಟ್. ಅದೇ A320 ನಿಯೋ ಇರುತ್ತೆ ಅಂದ್ಕೊಂಡೆ. A321 ಇದೆ. ಓಕೆ, ಸ್ವಲ್ಪ ಹಳೆ ಫ್ಲೈಟ್, ನಾಟ್ ಎ ಪ್ರಾಬ್ಲಮ್. ಬಟ್ ಒಳಗಡೆ ಇದು ನೋ ಸರ್ವಿಸ್ ಏರ್ಕ್ರಾಫ್ಟ್ ಆಗಿರೋದ್ರಿಂದ ನಿಮಗೆ ಲಂಚು ಆಗಲಿ ಅಥವಾ ಬ್ರೇಕ್ಫಾಸ್ಟ್ ಆಗಲಿ ಅದು ಏನು ಸಿಗೋಲ್ಲ. ಎಲ್ಲ ಪೇ ಮಾಡಿ ತೊಗೋಬೇಕು ನೀವು ನೀಟ್. ಸೊ ನಾವು ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ನಮಗೆ ಈ ಬ್ಲೇಡ್ ಹಾಕ್ಸ್ಕೊಳ್ಳೋದ್ರಿಂದ ತಪ್ಪು. ಒಳಗಡೆ ನಿಮಗೆ ಪೋಹ, ಉಪ್ಮಾ ಎಲ್ಲ ಸಿಗುತ್ತೆ. 300 ರೂಪೀಸ್ ಇದು ಬರುತ್ತಲ್ಲ, ಏನದು ಹಾಟ್ ವಾಟರ್ ಪೋಹ ಥರ, ಆ ಥರ ಸಿಗುತ್ತೆ. ರಿಯಲಿ ಎಕ್ಸ್ಪೆನ್ಸಿವ್. ಸೊ ಬೋರ್ಡಿಂಗ್ ಒಳಗಡೆ ಏನೋ ಬ್ರಿಡ್ಜಿಗೆ ಬಂದಿದ್ವಿ, ನೋಡ್ತಾ ಇದ್ದೀರಾ. ಇದೆ ಏರ್ಕ್ರಾಫ್ಟ್. ಮೆಟಲ್ ಬರ್ಡ್ಸ್
ನೋಡಿ ನನ್ನ ಸ್ಪೈಸ್ ಜೆಟ್ ನಿಂತಿದೆ. ಥಿಂಕ್ ಇಟ್ಸ್ ಗೆಟಿಂಗ್ ಕನೆಕ್ಟೆಡ್. ಐ ಡೋಂಟ್ ನೋ ಎಲ್ಲಿಗೆ ಅಂತ. ಇಟ್ಸ್ ಗೆಟಿಂಗ್ ಕನೆಕ್ಟೆಡ್. ಸೊ ನಮ್ಮದು ಸೀಟ್ ಬಂದು 39A. ಹಿಂದೆ ಇದೆ. ಒಂದೇ ಒಂದು ಝೋನಲ್ಲಿ ಬೋರ್ಡ್ ಮಾಡಿಸಿ ಆ್ಯಕ್ಚುಲಿ 2 ಝೋನ್ ಬೋರ್ಡಿಂಗ್ ಅಂದರೆ ಇಟ್ ವಿಲ್ ಬಿ ಈಸಿ. ಸೊ ವಿ ಆರ್ ಫೈನಲಿ ಬೋರ್ಡೆಡ್ ಲೇಟ್. ಲಾಸ್ಟ್ ಸೀಟ್ ಸಿಕ್ಕಿದೆ 39A ನೋಡ್ತೀಯ. ಲಾಸ್ಟ್ ಸೀಟ್ ಇದು ನಮ್ಮ ಹಿಂದೆ ಇರೋದು ಕ್ಯಾಬಿನ್ ಸ್ಪೇಸ್. ಸೊ ಏನು ಮಾಡೋಕ್ಕಾಗಲ್ಲ. ಹೋಪ್ಫುಲಿ ದಿರ್ ಇಸ್ ನೋ ಟರ್ಬುಲೆನ್ಸ್ ಇದ್ದರೆ ಲಾಸ್ಟ್ ಸೀಟಲ್ಲಿ ಇಟ್ ವಿಲ್ ಬಿ ವೆರಿ ಬ್ಯಾಡ್. नमस्कार, वाराणसी में आपका स्वागत है। हमें खुशी है कि हम आपके लिए समय पर एक और इंडिगो स्टैंडर्ड टाइम अराइवल ला सके। आपसे निवेदन है कि द्वार खुलने के बाद कृपया विंडो शेड्स बंद कर दें और एयर वेंट्स खोल दें। धन्यवाद। ಸೊ ನಾವು ಫೈನಲಿ ಬಂದು ರೀಚ್ ಆಗಿದ್ದೀವಿ ವಾರಣಾಸಿ ಏರ್ಪೋರ್ಟ್ಗೆ. ನೋಡ್ತಾ ಇದ್ದಾರೆ ಚಿಕ್ಕದು ಏರ್ಪೋರ್ಟು. ನಮ್ಮ ಒಂದೇ ಪ್ಲೇನ್ ಇರೋದು ಸದ್ಯಕ್ಕೆ. ತುಂಬ ಫ್ರೀಕ್ವೆನ್ಸಿ ಕಡಿಮೆನೇ ಇದೆ, ಬಟ್ ಬೇರೆ ಬೇರೆ ಸಿಟಿಯಿಂದ ಕನೆಕ್ಟಿವಿಟಿ ಇದೆ, ಬಟ್ ಫ್ರೀಕ್ವೆನ್ಸಿ ಕಡಿಮೆ. ಸೊ ನಮ್ಮ ಲಗೇಜ್ ಬಂದು ಎ ಬೆಲ್ಟಲ್ಲಿ ಬರುತ್ತೆ ಅಂದಿದ್ದಾರೆ. ಸೊ ಹೋಗಿ ಲಗೇಜ್ ಪಿಕ್ ಮಾಡಿ ಹೋಗೋದು. ಇದು ಸ್ವಲ್ಪ ದೂರ ಇದೆ, ಔಟ್ಸ್ಕರ್ಟ್ಸಲ್ಲಿದೆ, ಬೆಂಗಳೂರು ಥರ. ಇಲ್ಲಿಂದ ವಾರಣಾಸಿ ಸಿಟಿಗೆ ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಆಗುತ್ತೆ. ಒಂದು ಕ್ಯಾಬ್ ಮಾಡಿಕೊಂಡು ಡೈರೆಕ್ಟಾಗಿ ಹೋಟೆಲ್ಗೆ ಹೋಗಿ ಫ್ರೆಶ್ ಆಗಿಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗಿ ಅಂತ ಪ್ಲ್ಯಾನು. ಬನ್ನಿ ಮೀಟ್ ಯು ಅಟ್ ವಾರಣಾಸಿ. ನೋಡ್ತಾ ಇರಲ್ಲ ಲಗೇಜ್ ಕಲೆಕ್ಷನ್ಗೆ ಜನ ಸಾಗರ. ನಮ್ದಲ್ಲಪ್ಪ ಬ್ಯಾಗು. ಇವರೆಲ್ಲ ಸ್ವಲ್ಪ ಕ್ಲಿಯರ್ ಆಗಲಿ, ಆಮೇಲೆ ಹೋಗ್ತೀವಿ ಕೆಳಗೆ. ಅಲ್ಲಿ ಸುಮ್ಮನೆ ಜನ ಅಡ್ಡ. ಓಕೆ, ಲೆಟ್ಸ್ ಗೋ. ಸೊ ಹೊರಗಡೆ ಎಕ್ಸಿಟ್ ಆಗ್ತಿದ್ದಂಗೆ ಅಲ್ಲಿ ಪ್ರೀಪೇಡ್ ಟ್ಯಾಕ್ಸಿ ಸಿಗುತ್ತೆ, ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ. ಸೊ ಅದರಿಂದ ಒಂದು ಟ್ಯಾಕ್ಸಿ ತೊಗೊಂಡು, ಯಾಕಂದರೆ ಹೊರಗಡೆ ಬಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಹೇಳ್ತಾರೆ, ಪ್ಲಸ್ ಒಬ್ರೊಬ್ರಿಗೆ ಒಂದೊಂದು ರೇಟ್ ಹೇಳ್ತಾರೆ. ಸೊ ಬೇಡ ಅಂದ್ಬಿಟ್ಟು ಹೊರಗಡೆ ಪ್ರೀಪೇಡ್ ಟ್ಯಾಕ್ಸಿ ತೊಗೊಂಡು 900 ರೂಪೀಸ್ ಹೇಳಿದ್ದಾರೆ. ಇಲ್ಲಿಂದ ಆಲ್ಮೋಸ್ಟ್ 20 to 23 ಕಿಲೋಮೀಟರ್ಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್. ಹೊರಗಡೆಗಿಂತ ಒಳಗಡೆ ನಾಟ್ ಬ್ಯಾಡ್ ಅಂದ್ಬಿಟ್ಟು ಹೋಟೆಲ್ಗೆ ಹೋಗಿ ಎಲ್ಲ ಸ್ವಲ್ಪ ಆಗಿ ಅದೇ ಏನು ಅಂತ ನೋಡಬೇಕು. ಕಾರ್ ಕಡೆಗೆ ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಸ್ವಿಫ್ಟ್ ಡಿಸೈರೋ ಐಟಿಯಾಸ್ ಎಲ್ಲ ಇರುತ್ತೆ. ಫುಲ್ಲು ಮೋಡ, ಒಂಚೂರು ಬಿಸಿಲಿಲ್ಲ, ಕರೆಕ್ಟಾಗಿದೆ ವೆದರ್. ಸೊ ನಾವು ಇವಾಗ ಬಂದಿದ್ದೀವಿ ನಮ್ಮ ಹೋಟೆಲ್ ರೂಮ್ಗೆ. ನೋಡ್ತಾ ಇದ್ದೀರಾ, ಇದೇ ನಮ್ಮ ಚಿಕ್ಕ ಹೋಟೆಲ್ ರೂಮ್. ಏನಿಲ್ಲ, ಎಂಟರ್ ಆಗಿದ ತಕ್ಷಣ ಒಂದು ಕಬೋರ್ಡ್ ಇದೆ, ಹ್ಯಾಂಗರ್ ಹಾಕಕ್ಕೆ ಸ್ಪೇಸ್, ಇದೊಂದು ಟಿ ವಿ, ಆಮೇಲೆ ಕೆಟಲ್ ಎಲ್ಲ ಇದೆ ಕಾಫಿ ಮಾಡ್ಕೊಳ್ಳೋಕ್ಕೆ.
ವಾಟರ್ ಬಾಟಲ್ ಕೊಟ್ಟಿದ್ದಾರೆ, ಒಂದು ಚೇರ್, ಒಂದು ವರ್ಕಿಂಗ್ ಡೆಸ್ಕ್ ಥರ, ಆಮೇಲೆ ಒಂದು ಕಿಂಗ್ ಸೈಜ್ ಬೆಡ್ ಚೆನ್ನಾಗಿದೆ, 1 ಬೆಡ್. ಸೊ ಹಲೋ. ಆಮೇಲೆ ಇದು ಬಂದು ವಾಶ್ರೂಮ್, ಕ್ಲೀನಾಗಿ ಚೆನ್ನಾಗಿ ಕೊಟ್ಟಿದ್ದೇನೆ. ಇದ್ರೊಳಗೆ ನಾವು ಇವಾಗ 2 ನೈಟ್ ಸ್ಟೇ ಮಾಡ್ತಿರೋದು. ಪರ್ ನೈಟ್ ನಾವು 2000 ಪೇ ಮಾಡಿದ್ವಿ ಈ ಹೋಟೆಲ್ ರೂಮ್ಗೆ, ಒಂದು ರೂಮ್ಗೆ. ಸೊ ನಾವು 4 ಜನ ಇರೋದ್ರಿಂದ 2 ರೂಮ್ ತೊಗೊಂಡಿದ್ವಿ. ಅದು ಸಿಮಿಲರ್ ರೂಮ್ ಇದೇ ಥರ ಇದೆ. ಆ್ಯಕ್ಚುಲಿ ಫಸ್ಟು ಒಂದು ಫ್ಯಾಮಿಲಿ ರೂಮ್ ಕೊಡೋ ಪ್ಲ್ಯಾನ್ ಇತ್ತು, ಆಮೇಲೆ ಅದೇನೋ ಅವೈಲಬಿಲಿಟಿ ಇಲ್ಲ ಅಂದ್ಬಿಟ್ಟು ಈ 2 ರೂಮ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಪರವಾಗಿಲ್ಲ, ನಾಟ್ ಬ್ಯಾಡ್. ಬನ್ನಿ ಇವಾಗ ಇಲ್ಲಿ ಊಟಕ್ಕೆ ಹೋಗ್ಬೇಕು, ಹಶ್ವಾಗ್ತಾ ಇದೆ, 1:30. ಸ್ಟಿಲ್ ನಾಟ್ ಹ್ಯಾಡ್ ಅವರ್ ಲಂಚ್. ಊಟಕ್ಕೆ ಹೋಗಿ ಆಮೇಲೆ ಫಸ್ಟ್ ಕಾಲಭೈರವ ಹೋಗ್ತೀವಿ. ಅದಾದಮೇಲೆ 6 o'clock ಸ್ಲಾಟ್ ಬುಕ್ ಮಾಡಿದ್ವಿ ವಿಶ್ವನಾಥ್ ಟೆಂಪಲ್ ದರ್ಶನ್ಗೆ. ಸೊ ಅಲ್ಲಿ 6 o'clock ಹೋಗ್ತೀವಿ. ಲೆಟ್ಸ್ ಗೋ. ಸೊ ನಾವು ಎಂಟರ್ ಆಗಿದ್ವಿ 250 rupees ಸ್ಪೆಷಲ್ ಎಂಟ್ರಿ ಕ್ಯೂನಲ್ಲಿ. ಇದು ಬಂದು ಒರಿಜಿನಲ್ ಹರಿಶ್ಚಂದ್ರ ಘಾಟ ನೋಡಿ, ಇಲ್ಲಿ ಹೆಣ ಸುಡ್ತಾ ಇರೋದು. ಸೊ ಇದು ನಾವು ತಗೊಂಡಿರೋ ಮಲಯೋ, ಅಲ್ಲಿ ಟೇಸ್ಟ್ ಮಾಡೋದು. ಸೊ ನಾವು ಊಟ ಮುಗಿಸ್ಕೊಂಡು ಬನಾರಸ್ ಫೇಮಸ್ ಪಾನ್ ತಿನ್ನಕ್ಕೆ ಬಂದಿದ್ದೀವಿ. ಬನಾರಸಿ ಪಾನ್ ಕೇಳಿರ್ತೀರಲ್ಲ,